ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ನಾವಿವತ್ತು ಬೆಳಗ್ಗೆನೇ ಎದ್ದು ಬೇಗ ರೆಡಿಯಾಗಿ ರಾಮನಗರ ಜಿಲ್ಲೆ ಕನಕಪುರ ತಾಲೂಕು ಸಾತ್ನೂರು ಹೋಬಳಿಲಿರೋ ಒಂದು ಶಕ್ತಿ ದೇವತೆ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಬೆಂಗಳೂರಿಂದ 70 ಕಿಲೋಮೀಟರ್ ಆಗುತ್ತೆ. ಯಾವುದು ಅಂತ ನಿಮಗೂ ಗೊತ್ತಾಗಿರ್ಬೋದಲ್ವಾ? ಸತ್ಯವಂತೆ ಕಾಳಿ ತಾಯಿ ಪಾರ್ವತಿ ರೂಪದಲ್ಲಿ ನೆಲೆಸಿರುವ ಶ್ರೀ ಕಬ್ಬಾಳಮ್ಮನ ದೇವಸ್ಥಾನ. ತಾಯಿ ತಮಿಳುನಾಡಿನಿಂದ ಬಂದು ಕರುನಾಡಲ್ಲಿ ನೆಲೆಸಿದ್ದಾಳೆ. ದೇವಸ್ಥಾನದ ಎಡಭಾಗದಲ್ಲಿ ಸಹೋದರನಾದ ಭೈರವನನ್ನು ನೋಡಿದರೆ ಚನ್ನಪಟ್ಟಣ ತಾಲೂಕು ಹುಣಸ್ನಳ್ಳಿ ಗ್ರಾಮದಲ್ಲಿ ಸಹೋದರಿ ಬಿಸಿಲಮ್ಮನನ್ನು ಕಾಣಬಹುದು. ಇಲ್ಲಿ ಮಂಗಳವಾರ, ಶುಕ್ರವಾರ, ಭಾನುವಾರ ಆದ್ರೆ ತಾಯಿಗೆ ವಿಶೇಷ ಪೂಜೆ. ತುಂಬಾ ಜನ ಕೂಡ ಸೇರ್ತಾರೆ. ತಾಯಿಗೆ ಹರಕೆ ಹೊತ್ತು ಸೀರೆ ಮಡ್ಲಕ್ಕಿನ ಅರ್ಪಿಸಿದ್ರೆ ಮಾಂಸವನ್ನು ಮಂತಿನ ಮಾರಮ್ಮ ಹಾಗೂ ಕೋಣದ ಮಾರಮ್ಮನಿಗೆ ಅರ್ಪಿಸ್ತಾರೆ. ಇದೇ ತಿಂಗಳು 13ನೇ ತಾರೀಕಿಂದ 20ನೇ ತಾರೀಕುವರೆಗೂ ಜಾತ್ರೆ ಕೂಡ ನಡೀತಿದೆ. ತಾಯಿ ಮುಂದೆ ಕೋರಿಕೆ ಇಟ್ಟು ನಂಬಿ ಹೂವ ಕೇಳಿದ್ರೆ ಬಲ್ಗಡೆಯಿಂದ ಹೂವ ಕೊಟ್ರೆ ಆ ಕೆಲಸ ಆಗುತ್ತೆ ಅನ್ನೋ ನಂಬಿಕೆ. ಶಿವ ಪಾರ್ವತಿ ಪುತ್ರನಾದ ಗಣೇಶ, ಕಬ್ಬಾಳಮ್ಮ ದೇವಿಯ ಮೂಲ ವಿಗ್ರಹ ಹಾಗೆ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಕೂಡ ನೋಡಬಹುದು. ಹಾಗೆ ತಾಯಿಯನ್ನ ನಾನಾ ಹೆಸರುಗಳಿಂದ ಕೂಡ ಕರೀತಾರೆ. ಸತ್ಯವಂತೆ, ಶಕ್ತಿ ದೇವತೆ, ಕಾಳಿ, ದುರ್ಗೆ, ಕಬ್ಬಾಳಿ, ಹೊನೆದುರ್ಗೆ, ಇನ್ನ ಹಲವಾರು ಹೆಸರು ಕೂಡ ಇದೆ. ಮೊದಲಿಗೆ ತಾಯಿ ಬೆಟ್ಟದ ಮೇಲೆ ನೆಲೆಸಿ ನಂತರ ಭಕ್ತರ ಕೋರಿಕೆಯ ಮೇರೆಗೆ ಬೆಟ್ಟದ ತಪ್ಪಲಿನಲ್ಲಿ ನೆಲೆ ಊರಿದ್ದಾಳೆ. ಅಲ್ಲೇ ಪಕ್ಕದಲ್ಲಿ ಇರುವ ಬಸವಣ್ಣನ ದೇವಸ್ಥಾನದಲ್ಲಿ ದ್ವಾರ ಬಾಗಿಲಿಗೆ ಕಟ್ಟಲು ಕಾಯಿ ಕೂಡ ಕೊಡ್ತಾರೆ. ಹಾಗೆ ಮಾಟ ಮಂತ್ರ, ದೃಷ್ಟಿದೋಷ ಪರಿಹಾರ್ಥವಾಗಿ ತಡೆ ಕೂಡ ಹೊಡಿತಾರೆ. ನಾವು ಹೋಗಿದ್ದು ಜಾತ್ರೆ ಸಮಯದಲ್ಲಾಗಿರೋದ್ರಿಂದ ಕೊಂಡಕ್ಕೆ ಸೌದೆ ಹಾಕಿ ದೇವ್ರ ಹತ್ರ ಬೇಡ್ಕೊಂಡ್ವಿ. ನಾವು ಬಂದಿದ್ದು ನಮಗೆ ತುಂಬ ಖುಷಿ ಆಯಿತು. ನೀವು ಬನ್ನಿ, ದೇವ್ರ ದರ್ಶನ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋಸ್ಗಾಗಿ ನಮ್ಮನ್ನ ಫಾಲೋ ಮಾಡಿ.